how do you decide that someone needs a knee replacement? What are the telltale signs? ಪೇನ್ ಮೇನ್ ಥಿಂಗ್. Intensity of the pain? ಪೇನ್ ಅಂದರೆ ಪೇಯ್ನು ಸಬ್ಜೆಕ್ಟಿವ್. ಅಂದರೆ ಇವಾಗ ನಿಮ್ಮ ತಡ್ಕೊಳ್ಳೋ ಶಕ್ತಿ ಮೇಲೆ ನಿಮ್ಮ ಪೇಯ್ನ್ ಇರುತ್ತೆ. ಕೆಲವ್ರಿಗೆ ತುಂಬ ಸ್ಟ್ರಾಂಗ್ ಮೈಂಡ್ ಆ್ಯಂಡ್ ಸ್ಟ್ರಾಂಗ್ ವಿಲ್ಡ್ ಇರೋರಿಗೆ ಸ್ವಲ್ಪ ಜಾಸ್ತಿ ಪೇಯ್ನ್ ಕೂಡ ಕಡಿಮೆಯಾಗಿ ತೋರಿಸ್ಕೊಳ್ತಾರೆ. ಕೆಲವರು ಸಣ್ಣ ಪೇಯ್ನ ಕೂಡ ದೊಡ್ಡದಾಗಿ ಹೇಳ್ತಾರೆ, ನೀವು ನೋಡಿರ್ತೀರ ಆ ಥರ. ಪೇಯ್ನ್ ಒಂದು ಸಬ್ಜೆಕ್ಟಿವ್ ಕ್ರೈಟೀರಿಯಾ, ಬಟ್ ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಒಂದು ನಾನು ಯೂಶ್ವಲಾಗಿ ನನ್ನ ಪೇಷಂಟ್ಸ್ಗೆ 4 ಕ್ವಶನ್ ಕೇಳ್ತೀನಿ. ಹೌ, ವೆನ್ ಟು ಡಿಸೈಡ್ that you should get a knee replacement done. So it is a question. I have made this questionnaire to help that patient decide whether he needs it or whether he does not need it, or he can wait for some more time ಅಂತ. ಅದನ್ನು ನಾನು ಅವ್ರಿಗೆ ಹೇಳ್ಬಿಟ್ಟು ನನಗೆ ಆನ್ಸರ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ನಾನು ಅದನ್ನು ನೀವೇ ಆನ್ಸರ್ ಮಾಡಿಕೊಳ್ಳಿ. ನಿಮಗೆ ಆ ಆನ್ಸರ್ ರೈಟ್ ಅನಿಸಿದ್ರೆ ಮಾಡಿಸ್ಕೊಳ್ಳಿ. ನಿಮಗೆ ಆ ಆನ್ಸರಲ್ಲಿ ರಾಂಗ್ ಅನಿಸಿದ್ರೆ, ಅಂದರೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅನಿಸಿದ್ರೆ ಮಾಡಿಸ್ಕೊಳ್ಳೋಕ್ಕೆ ಬೇಡಿ. ಅಂದರೆ ಒಂದು 4 ಕ್ವಶನ್ಸ್ ಡಿಸೈನ್ ಮಾಡಿದ್ದೀನಿ. ಅಂದರೆ ಯಾವ ಥರ ಅಂದರೆ, ಈ ನೋವು ಏನು ಮಂಡಿ ನೋವು ನಿಮ್ಗೇನಿದೆ, ಇದನ್ನು ನಿಮಗೆ ಡೈಲಿ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ನ ಅಫೆಕ್ಟ್ ಮಾಡುತ್ತಾ ಅಂತ. ವಿಲ್ ದಿಸ್ ಪೇನ್ ಅಫೆಕ್ಟ್ ಯುವರ್ ಡೈಲಿ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್? ಅಂದರೆ ಡೈಲಿ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂದರೆ ಒಂದು ಬೆಳಿಗ್ಗೆ ಎದ್ದು ನೀವು ಒಂದು ಅರ್ಧ ಗಂಟೆ ವಾಕ್ ಮಾಡಬೇಕು. ಇವಾಗ ಸಪೋಸ್ ನೀವು ಒಂದು 60 ವರ್ಷ 70 ವರ್ಷ ಆಗಿರುತ್ತೆ. ಯಾರೋ ನಿಮ್ಮ ಫ್ರೆಂಡ್ಸೋ ನಿಮ್ಮ ವೈಫೋ ಮಕ್ಕಳು ಅಲ್ಲೊಂದು ಅಷ್ಟು ದೂರ ಹೋಗ್ಬಿಟ್ಟು ಬರೋಣ ಅಂದರೆ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ, ಇಟ್ ಈಸ್ ಎ ಸ್ಮಾಲ್ ಡಿಸ್ಟೆನ್ಸ್. ಆ 2 ಕಿಲೋಮೀಟ್ರು ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಏನಾದರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಕರೆದಾಗ, ಆ 2 ಕಿಲೋಮೀಟ್ರು ಹೋಗಬೇಕು ಅಂದ ತಕ್ಷಣ ನೀವು ಅಯ್ಯೋ ನಂಗೆ ನೋವು ಬರುತ್ತೆ ಅಂದರೆ ದಟ್ ಈಸ್ ಯುವರ್ ಫಸ್ಟ್ ಕಾಂಪ್ರಮೈಸ್. ಯುವರ್ ಆ್ಯಕ್ಟಿವಿಟಿ ಆಫ್ ಡೈಲಿ ಲೈಫ್ ಸ್ಟೈಲ್ ಇದೆ, ಬೇಸಿಕ್ ಆ್ಯಕ್ಟಿವಿಟಿ ಅದು. ನಾನು 20 ಕಿಲೋಮೀಟ್ರ್ ನಡೆಯುತ್ತೆ. 2 ಕಿಲೋಮೀಟ್ರ್ ಅಂದರೆ ಒಬ್ಬ ಮನುಷ್ಯ ಒಂದು 20 ನಿಮಿಷದಲ್ಲಿ ನಡೆಯೋ, 25 ನಿಮಿಷದಲ್ಲಿ ನಡೆಯುವಂಥದ್ದು. 20 ನಿಮಿಷ ಕೂಡ ನೀವು ನಡೆಯೋಕ್ಕಾಗ್ತಾ ಇಲ್ಲ ಅಂದರೆ ದಟ್ ಮೀನ್ಸ್ ಯು ನೀಡ್ ದೆರ್ ಈಸ್ ಎ ಪ್ರಾಬ್ಲಮ್. ಅದು ರೀಪ್ಲೇಸ್ಮೆಂಟ್ ಅನ್ನೋದು ಬೇರೆ, ಬಟ್ ದೆರ್ ಇಸ್ ಎ ಸೀರಿಯಸ್ ಪ್ರಾಬ್ಲಮ್. ಏನು ಅಂತ ತಿಳ್ಕೊಳ್ಬೇಕಾಗಿದೆ. ಅದು ನಂಬರ್ 1. ಎರಡನೇದು, ಎಷ್ಟು ವರ್ಷಗಳಿಂದ ಈ ಥರ ಸಫರ್ ಮಾಡ್ತಾ ಇದ್ದೀರಾ? ಓಕೆ, 1 ವಾರ ಅಂದರೆ ಪರವಾಗಿಲ್ಲ, ವೆಯ್ಟ್ ಮಾಡಿ, ಇನ್ನೂ ಒಂದು 6 ತಿಂಗಳು ನೋಡೋಣ ಅಂತ ಹೇಳ್ಬೋದು. ಆಲ್ರೆಡಿ ನೀವು 3 ವರ್ಷದಿಂದ ಇದೇ ಥರನೇ ಇದೆ ಅಂದರೆ ಅದು ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ ಅಲ್ಲ ಅದು. ದಟ್ ಮೀನ್ಸ್ ಯುವರ್ ಕಾಂಪ್ರಮೈಸ್ ಲೈಫ್ ಅದು. ಇಟ್ ಈಸ್ ನಾಟ್ ಎ ಕ್ವಾಲಿಟಿ ಆಫ್ ಲೈಫ್. ಸೊ ಅದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಇದೇ ಥರ ನಾನು ಇನ್ನೆಷ್ಟು ವರ್ಷ ಸಫರ್ ಮಾಡ್ಕೋಬೇಕು ನೀವು? 4ನೇ ಪ್ರಶ್ನೆ, ಇದಕ್ಕೇನಾದರೂ ಆಪ್ಷನ್ ಇದೆಯಾ? ನೀವೇ ಕೇಳ್ಕೊಳ್ಳಿ. ಇಟ್ ಮೇಕ್ಸ್ ಯುವರ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಈಸಿ. ನಾನು 2 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ, 20 ನಿಮಿಷನೂ ನಡೆಯೋಕ್ಕಾಗಲ್ಲ. ನನಗೆ ಇವಾಗ 3 ವರ್ಷದಿಂದ ನೋವು ಅನುಭವಿಸ್ತಾ ಇದ್ದೀನಿ. ಇದನ್ನು ಇನ್ನೂ ಬರ್ತಾ ಜಾಸ್ತಿ ಆಗ್ತಾ ಇದೆ. ಒಂದು ಕಾಲ ಇತ್ತು, 2ನೇ ಕಾಲು ಬಂತು, ಇವಾಗ ನೋವು. ದಟ್ ಮೀನ್ಸ್ ದ ಟ್ರೀಟ್ಮೆಂಟ್ ವಾಟ್ ಯು ಆರ್ ಟೇಕಿಂಗ್ ಈಸ್ ನಾಟ್ ದ ರೈಟ್ ಟ್ರೀಟ್ಮೆಂಟ್. ದ ಡೈರೆಕ್ಷನ್ ಈಸ್ ನಾಟ್ ಕರೆಕ್ಟ್. ದೆನ್ ಯು ನೀಡ್ ಟು ಡೂ ಸಮಥಿಂಗ್ ಡಿಫರೆಂಟ್. ಆವಾಗ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಈಸಿ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಮಾಡ್ತೀವಿ. ನಮ್ಮಂಥ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ, ಎಲ್ಲೋದ್ರೂ ಅವ್ರಿಗೆ ಆ ರೆಮಿಡಿ ಸಿಗಬಹುದು.